ಆಯ್ತು, ನಾನು ಹೇಳೋದು ಪ್ರಾಬ್ಲಮ್ ಈಸ್ ವಿತ್ ದ ಡಿಗ್ನಿಟಿ ಆಫ್ ಲೇಬರ್. ಡಿಗ್ನಿಟಿ ಆಫ್ ಲೇಬರ್ ನಮ್ಮಲ್ಲಿ ಸಮಸ್ಯೆ. ನಾನು ಊರಲ್ಲೊಂದು ಮನೆ ಕಟ್ಟಿಸ್ದೆ ರೀ, ಗೌಂಡಿನ ಎಲ್ಲಿಂದ ಕರೆಸ್ದೆ ಗೊತ್ತಾ? ರಾಜಸ್ಥಾನದಿಂದ ಕರೆಸ್ದೆ. ಊರಲ್ಲಿ ಮನೆ ಕಟ್ಟಿದರೆ ನಮ್ಮ ಮನೆ ಕಟ್ಟದ ಗೌಂಡಿಗಳು ರಾಜಸ್ಥಾನದಿಂದ ಬರಬೇಕು. ಕಾರ್ಪೆಂಟ್ರನ್ನ ಕೇರಳದಿಂದ ಕರೆಸ್ದೆ. ಸರ್ ಈಗ ಅಲ್ಲ, ಒಂದು ನಿಮಿಷ, ಪ್ಲಂಬರ್ನ ಬೆಂಗಳೂರಿನಿಂದ ಹುಬ್ಳಿ ಕರ್ಕೊಂಡು ಹೋಗಿದ್ದೀನಿ ನಾನು. ಎಲೆಕ್ಟ್ರಿಷಿಯನ್ ಮತ್ತೊಂದು ಕಡೆಯಿಂದ ಬರ್ತಾನೆ. ಸರ್ ಈಗ ರಾಜಸ್ಥಾನ ಕೇರಳದಿಂದ ಕಳಿಸ್ತಾ ಇದ್ದೀರಾ ಸರ್, ಆದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ತರ ಸ್ಕಿಲ್ಡ್ ಲೇಬರ್ಸ್ ಇಲ್ವಾ ಸರ್? ಇದ್ದಾರೆ ಸರ್, ಇದ್ದಾರೆ, ನಮ್ಮ ಸ್ಕಿಲ್ಡ್ ಲೇಬರ್ಸ್ ಇದ್ದಾರೆ ಸರ್. ಮನೆ ಕಟ್ಟಿದವ್ರನ್ನ ಕೇಳಿ ನೋಡಿ ಸರ್, ಒಂದು ಸ್ವಲ್ಪ ಮನೆ ಕಟ್ಟಿದವ್ರನ್ನ ಕೇಳಿ ನೋಡಿ ಸರ್. ನಮ್ಮಲ್ಲಿ ಗಾರೆ ಕೆಲಸ ಮಾಡುವುದು ಮರ್ಯಾದೆಗೆ ಕುಂದು ಅನ್ನೋ ಮನಸ್ಥಿತಿಯಲ್ಲಿ ಬರೋದಿಲ್ಲ ಕೆಲಸಕ್ಕೆ. ಹಾಂ, ವಾರಕ್ಕೆ 6 ದಿವಸ ಕೆಲಸ ನಡಿಬೇಕು ಸರ್. ರೀ, ಇಲ್ಲಿ ನಾನು ತುಮಕೂರಿಂದ ಮುಂದ್ಗಡೆ ಒಂದು ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ ರೀ. ಹಾಂ, ಆ ಇಂಡಸ್ಟ್ರಿಯಲ್ ಏರಿಯಾದ ಫ್ಯಾಕ್ಟ್ರಿಯ ಕೆಲವು ಮಾಲೀಕರುಗಳು ಸಿಕ್ಕರು ನನಗೆ. ಕೇಳಿದೆ ನಾನು, ಎಲ್ಲಿಂದ ಬರ್ತಾರೆ ನಿಮ್ಮ ಎಂಪ್ಲಾಯೀಸು, ಸ್ಥಳೀಯರಿಗೆ ಜಾಬ್ ಕೊಟ್ಟಿದ್ದೀರಾ ನೀವು ಅಂತ. ಇಲ್ಲ ಸರ್, ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಅವ್ರ ಕಾರಣಗಳ ಪಟ್ಟಿ ಕೊಟ್ಟರು. ಇಂತಿಂಥ ಕಾರಣಕ್ಕಾಗಿ ಸ್ಥಳೀಯರಿಗೆ ಜಾಬ್ ಕೊಟ್ಟು ಫ್ಯಾಕ್ಟ್ರಿ ನಡೆಸೋದಕ್ಕೆ ಕಷ್ಟ ಆಗಿಬಿಡುತ್ತೆ ನಮಗೆ. ವಸಂತ ನರಸಾಪುರ. ಹಾಂ, ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ, ವಸಂತ ನರಸಾಪುರ. ಆ ಮೈಂಡ್ಸೆಟ್ ಚೇಂಜ್ ಆಗಬೇಕು ಸರ್. ಒಂದು ನಿಮಿಷ, ಅಲ್ಲ ಸರ್, ದೇಶ 80ನೇ ಸ್ವಾತಂತ್ರ್ಯೋತ್ಸವ. ಈಗ ನಾವು ಅಮೇರಿಕಾ ಸುಮ್ಮನೆ ಕಂಪ್ಯಾರಿಸನ್ಗೆ ಹೇಳ್ತೀವಿ ಅಷ್ಟೇ. ಅಮೇರಿಕಕ್ಕೆ ಸ್ವಾತಂತ್ರ್ಯ ಬಂದು 250 ವರ್ಷ ಆಗಿದೆ. 250 ವರ್ಷಕ್ಕೆ ಅವ್ರು ಎಲ್ಲಿಗೆ ಬರಬೇಕು ಅಲ್ಲಿಗೆ ಬಂದಿದ್ದಾರೆ. ನಮ್ದು ಇನ್ನೂ 80ನೇ ವರ್ಷ. ಯಾರೋ ಸ್ಟ್ಯಾಂಡಪ್ ಕಾಮಿಡಿಯನ್ ಹೇಳಿದ್ದನ್ನು ಕೇಳಿದೆ ನಾನು. 2047 ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಬಂತು, ಮೋಕ್ಷ ಬಂದಿಲ್ಲ. ಸಿಕ್ಕಿದ್ದು ಸ್ವಾತಂತ್ರ್ಯ, ಅದು ಮೋಕ್ಷ ಸಿಕ್ಕಿದ್ದಲ್ಲ ನಮಗೆ. ಹಾಗೆ ಇದು ಇಡೀ ದೇಶ ದುಡಿಯೋ ಟೈಮ್. ಇದು ದುಡಿಯೋ ಟೈಮ್ 18, 19, 20ರಿಂದ ಹಿಡಿದು ಮುಂದಿನ 15, 20 ವರ್ಷ ಇದೆಯಲ್ಲ, ಇರುವ ಅಷ್ಟೂ ಶಕ್ತಿಯನ್ನೆಲ್ಲ ಹಾಕಿ ದುಡಿಯೋ ಟೈಮ್ ಅದು. ಆ ದುಡಿಯೋ ಟೈಮ್ನಲ್ಲಿ ದುಡಿಯೋ ವಯಸ್ಸಿನವ್ರು ಏನು ಮಾಡ್ತಿದ್ದಾರೆ ಅನ್ನೋದರ ಮೇಲೆ ದೇಶ ಯಾವ ಕಡೆ ಹೋಗುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ದುಡಿಯೋ ಟೈಮ್ನಲ್ಲಿ ದುಡಿಯೋ ವಯಸ್ಸಿನ ಜನ ಏನು ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ದೇಶ ಯಾವ ಕಡೆ ಹೋಗುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ಎಸ್, ನಾನು ಒಂದೇ ಏನಂದರೆ, ಆಶೋತ್ತರಗಳು ಜೆನ್ಜಿ ಅವರಿಗೆ ಸಾಕಷ್ಟಿದ್ದಾವೆ. ಆಸ್ಪಿರೇಷನ್ಸ್ ಇದೆ, ಇರಲೇಬೇಕು. ಕನಸಿಲ್ಲದೆ, ಆಸ್ಪಿರೇಷನ್ ಇಲ್ಲದೆ ನಾವು ಮುಂದೆ ಒಂದು ಹೆಜ್ಜೆ ಇಡೋದಕ್ಕಾಗೋದಿಲ್ಲ. ಆದರೆ ಆ ಆಸ್ಪಿರೇಷನ್ನಿಗೆ ತಕ್ಕನಾಗಿ ನಾನು ದುಡಿಬೇಕು ಅಂತ ಮನಸ್ಸು ಮಾಡಬೇಕು. ಆಮೇಲೆ ಎಲ್ಲವೂ ಸಿಸ್ಟಮ್ಮೇ ಕೊಟ್ಟುಬಿಡುತ್ತೆ ಅಂತ ಅಂದ್ಕೊಳ್ಬಾರ್ದು. ಸಿಸ್ಟಮ್ಮು ಅದಕ್ಕೊಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡಬೇಕಾಗಿರುವಂಥದ್ದು ಸಿಸ್ಟಮಿನ ಜವಾಬ್ದಾರಿ. ಅದರೊಳಗೆ ಎರಡನೇ ಮಾತಿಲ್ಲ. ಆದರೆ ಎಲ್ಲರಿಗೂ ಸರ್ಕಾರಿ ಕೆಲಸನೇ ಸಿಗಬೇಕು ಅದು ಸಾಧ್ಯ ಇಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್, ಮೊದಲನೇದು. ಎರಡನೇದು, ಸರ್ಕಾರಗಳು ಕೂಡ ಸೆನ್ಸಿಟಿವ್ ಆಗಿ ವ್ಯವಹರಿಸಬೇಕು, ಅದು ಮುಖ್ಯ. ಅದರ ಜೊತೆಗೆ ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇರೋವಂಥದ್ದು, ಇಮ್ಮಿಡಿಯೇಟ್ ಈಗ ನಮ್ಗೆ ಹೆಂಗೆ ಈಗ ಡೋಪಮಿನ್ ಬರುತ್ತಲ್ಲ ಇದರೊಳಗೆ, ಸ್ಕ್ರಾಲ್ ಮಾಡ್ತಾ ಸಂತೋಷ ಅಂದರೆ ಡೂಮ್ ಸ್ಕ್ರಾಲಿಂಗ್ ಆಗುತ್ತಲ್ಲ, ನೋಡ್ತಾ ಅಂದರೆ ಇಮ್ಮಿಡಿಯೇಟ್ ಸ್ಯಾಟಿಸ್ಫ್ಯಾಕ್ಷನ್ನು ಜೀವನದಲ್ಲಿ ಆಗಲ್ಲ ಅನ್ನೋದು ಗೊತ್ತಿರಬೇಕು. ಅಂದರೆ ಅಕ್ಸೆಪ್ಟ್ ಮಾಡಬೇಕು. 20 ವರ್ಷ ಮಿನಿಮಮ್ 20 ವರ್ಷ ಏನು ಬೇಕಾದ್ರೂ ಕೆಲಸ ಇರಲಪ್ಪ, ಕನ್ಸಿಸ್ಟೆಂಟಾಗಿ ನಾನು ಅಲ್ಲಿ ಇರ್ತೀನಿ, ನಾನು ಅದನ್ನು ಮಾಡ್ತೀನಿ ಅಂತಿದ್ರೆ, ನಾನು ನೋಡಿದ್ದೀನಿ ದಿಢೀರ್ ಶ್ರೀಮಂತರಾದವರು ದಿಢೀರ್ ಪಾವರ್ಟಿಗಿಳಿದಿರೋದನ್ನು ನಾವು ನೋಡಿದ್ದೀವಿ. ಆದರೆ 1 ಮೆಟ್ಲು 2 ಮೆಟ್ಲು 3 ಮೆಟ್ಲು ಹತ್ತುತ್ತಾ ಹೋದವರು ಕೊನೆ ಮುಟ್ಟಿರೋದನ್ನು ನಾವು ನೋಡಿದ್ದೀವಿ. ಸರ್, ಈಗ ಸರ್ ಹೇಳಿದ್ರಲ್ಲ ಸರ್, ಈಗ ಸ್ಟಾರ್ಟಪ್ಗಳನ್ನು ಯಾಕೆ ಮಾಡ್ತಿಲ್ಲ ಇಂಡಿಯನ್ಸ್, ಯಾಕೆ ಅಮೇರಿಕ ಥರ ಆ ಥರ ಯಾಕೆ ಮಾಡ್ತಿಲ್ಲ ಅಂತ ಕೇಳಿದರೆ, ಈ ಜನ್ರೇಷನ್ಗಳನ್ನು ನೋಡಿದಾಗ ಸರ್, ಈಗ X ಜನ್ರೇಷನ್ದವ್ರು ಯಾವ ಥರ ವಿಚಾರ ಮಾಡ್ತಿದ್ರು, 2 ಹೊತ್ತಿನ ಊಟ ಸಿಕ್ಕರೆ ಸಾಕಪ್ಪ ನಮ್ಗೆ, ನಮ್ಮ ಜೀವನ ನಡೆದು ಹೋಗುತ್ತೆ. ಅವ್ರು ಮುಂದೆ ಬಂದಂಥ ಜನ್ರೇಷನ್, ಈ ಮಿಲಿನಿಯರ್ಸ್ ಇವ್ರೇನು ವಿಚಾರ ಮಾಡ್ತಿದ್ರು, ಅವ್ರಿಲ್ಲಪ್ಪ ನಮಗೊಂದು ಕೆಲಸ ಬೇಕು, ಒಂದು ಮನೆ ಬೇಕು, ನನ್ನ ಹೆಂಡತಿ ಮಕ್ಕಳಿಗೆ ಸಾಕಕ್ಕೆ ನನಗೊಂದು ಸ್ವಲ್ಪ ದುಡ್ಡು ಬೇಕು, ನನಗೊಂದು ಸ್ಕೂಟಿ ಬೇಕು, ನನ್ನ ಮಕ್ಕಳಿಗೆ ಒಂದು ಸ್ವಲ್ಪ ಎಜುಕೇಷನ್ ಕೊಡಿಸ್ಬೇಕು. ಈಗ ಮುಂದೆ ಬಂದಂಥ ಜನ್ರೇಷನ್ನವರು ಯಾವ ಥರ ವಿಚಾರ ಮಾಡ್ತಾರೆ ಸರ್? ಈಗ ಅವ್ರು ಏನಿಲ್ಲಪ್ಪ, ನಾವು ಯಾವನೂ ವಿಚಾರ ಮಾಡಲ್ಲ, ನಾನಷ್ಟು ಕರೆಕ್ಟ್ ಇದ್ರೆ ಸಾಕು, ನನ್ನ ಜಾಬ್ ನಾವು ಮಾಡ್ಕೊಂಡು ಹೋದ್ರೆ ಸಾಕು, ಈ ಥರ ಮೈಂಡ್ಸೆಟ್ಟನ್ನು ಈಗ ನೀವು ಗೌರ್ಮೆಂಟ್ ಜಾಬ್ ಮಾಡೇಬೇಕಂತಂದು ಹೇಳಿ ಈ ಫ್ಯಾಮಿಲಿ ಪ್ರೆಷರ್ ಇರ್ತಾವಲ್ಲ ಸರ್, ಆ ಫ್ಯಾಮಿಲಿ ಪ್ರೆಷರ್ಗಳೇ ಈಗ ಇವತ್ತಿನ ಗೌರ್ಮೆಂಟ್ ಜಾಬ್ ಕಡೆನೇ ಎಲ್ಲರೂ ಕಾನ್ಸಂಟ್ರೇಟ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದಾವೆ. ಹೀಗಾಗಿ ಬೇರೆ ಕಡೆ ಯಾರೂ ಕೂಡ ಈಗ ಹೆಂಗೆ ಹಳ್ಳಿ ಕಡೆ ಹೆಂಗೆ ಹುಟ್ಟಿಸ್ಬಿಟ್ಟಾರ ಅಂದ್ರೆ ಸರ್,
ಗೌರ್ಮೆಂಟ್ ಜಾಬ್ ಇಲ್ಲ ಅಂದ್ರೆ ಹುಡುಗಿ ಕೊಡೋದಿಲ್ಲ, ಕನ್ಯೆ ಕೊಡೋದಿಲ್ಲ ಅನ್ನೋ ಒಂದು ವಾತಾವರಣ ನಮ್ಮ ಕಡೆ ಎಲ್ಲ. ಮದುವೆ ಮಾಡ್ಕೊಳ್ಳೋ ಜೀವನದ ಅತಿ ದೊಡ್ಡ ಗುರಿ ನೋಡ್ರಿ. ಅಲ್ಲ ಏನು ಆಗೋದೇ ಇಲ್ಲ, ಮದುವೆ ಒಂದು ಆಗಲಿಲ್ಲ. ನಮ್ಮ ಕಡೆ ಇರೋ ಸರ್, ಕನ್ಯಾ ಕೊಡೋಲ್ಲ, ಕನ್ಯಾ ಕೊಡಿ ಏನು ಮದುವೆ ಮಾಡ್ಕೊಳ್ಳೋದಂದ್ರೆ ಅದು ಒಂದು ಮೈಂಡ್ ಸೆಟ್ ಸರ್. ಅದು ಗೌರ್ಮೆಂಟ್ ಜಾಬ್ ತೊಗೋಬೇಕು ಅನ್ನೋದು ಪೇರೆಂಟ್ಸ್ ಒಂದು ಮೈಂಡ್ ಸೆಟ್ ಸರ್. ಹಿಂಗಾಗಿ ಅವ್ರು ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡೋಕೆ ಆಗ್ತಿಲ್ಲ ಸರ್. ಇನ್ನೊಂದು ಸರ್ ತಾವು ಹೇಳಿದ್ರಿ ಜಾಬ್ ಕ್ರಿಯೇಷನ್ ಮಾಡಬೇಕು ಗೌರ್ಮೆಂಟ್ ಏನೋ ಸ್ವಲ್ಪ ಸೆನ್ಸಿಬಲ್ ಆಗಿ, ಆಮೇಲೆ ಸ್ವಲ್ಪ ಶಿಕ್ಷಣ ಪದ್ಧತಿ ಬದಲಾಗಬೇಕು ಅಂತ. ಸರ್ ಸ್ವಾತಂತ್ರ್ಯ ಸಿಕ್ಕು 80 ವರ್ಷಗಳಾದರೂ ಕೂಡ ನಾವು ಇನ್ನೂ ಬದಲಾವಣೆ ಮಾಡಬೇಕು ಅನ್ನೋದ್ರಲ್ಲೇ ನಮ್ಮ ವ್ಯವಸ್ಥೆಯ ವಿರುದ್ಧ ನಾವು ಮಾತಾಡೋದಾದ್ರಿ, ವ್ಯವಸ್ಥೆ ವಿರುದ್ಧ ನಾವೇ ಪ್ರತಿಭಟನೆ ಮಾಡೋದಾದ್ರೆ, ವ್ಯವಸ್ಥೆಗೆ ಇನ್ನೂ ಸ್ವಲ್ಪ ಏನಾದರೂ ಸ್ವಾತಂತ್ರ್ಯ ಅನ್ನೋದು ಸಿಗಬೇಕಾ ಅನ್ನೋದು ನಾನು ತಮ್ಮನ್ನು ಕೇಳ್ತೀನಿ ಸರ್. ನಾನು ವ್ಯವಸ್ಥೆಗೆ ಏನಾದರೂ ಇನ್ನೂ ಸ್ವಲ್ಪ ಸ್ವಾತಂತ್ರ್ಯ ಬೇಕಾ? ಯಾಕೆಂದರೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ, ಈ ವ್ಯವಸ್ಥೆ ಇನ್ನೂ ನಾವು ಬದಲಾವಣೆ ಆಗಬೇಕು ಅಂದರೆ ಇದಕ್ಕಿನ್ನೂ ಸ್ವಲ್ಪ ಏನಾದರೂ ಸ್ವಾತಂತ್ರ್ಯ ಏನಾದರೂ ಸಿಗಬೇಕಾ ಅನ್ನೋದು ನನ್ನ ಪ್ರಶ್ನೆ ಸರ್. ವ್ಯವಸ್ಥೆಗೆ ಸ್ವಾತಂತ್ರ್ಯ ಅಂದರೆ ಈಗ ವ್ಯವಸ್ಥೆಗೆ ಸ್ವಾತಂತ್ರ್ಯ ದೇಶಕ್ಕೆ ಸಿಕ್ಕಿದೆ ಸರ್ ಈಗ ಸ್ವಾತಂತ್ರ್ಯ. ಈ ವ್ಯವಸ್ಥೆಗೆ ಅಂದರೆ ಈಗ ಮೊನ್ನೆ ನೀಟ್ ಪೇಪರ್ ಲೀಕ್ ಆಯಿತು ಸರ್. ಯಾರದ್ದೋ ಕಪಿ ಮುಷ್ಟಿಯಲ್ಲಿ ಏನಾದರೂ ವ್ಯವಸ್ಥೆ ಇದೆಯಾ? ಇದನ್ನು ಸ್ವತಂತ್ರವಾಗಿ ಬಿಟ್ಟರೆ ಅದು ಇನ್ನೂ ಬದಲಾವಣೆ ಆಗುತ್ತಾ? ಈಗ ಸ್ವಾತಂತ್ರ್ಯ ಜಾಸ್ತಿ ಆಗಿದೆ ವ್ಯವಸ್ಥೆಗೆ. ಆ ಥರ ಸ್ವಾತಂತ್ರ್ಯ ಏನಾದರೂ ಸಿಗಬೇಕು? ಕೈ ಎತ್ತೋ ಮೂಲಕ ಉತ್ತರ ಕೊಡ್ರಿ. ನಮ್ಮ ದೇಶದಲ್ಲಿ ಜಾತಿ ಧರ್ಮಗಳ ಚರ್ಚೆ ವಿಪರೀತ ಆಗ್ತಾ ಇದೆ, ಅದರಿಂದ ಅಭಿವೃದ್ಧಿ ಕೊಡ್ತಾ ಬರ್ತಾ ಇದೆ ಅಂತ ಎಷ್ಟು ಜನರಿಗೆ ಅನ್ಸುತ್ತೆ? ಜಾತಿ ಧರ್ಮ ವಿಪರೀತ ಚರ್ಚೆ ಮಾಡ್ತೀವಿ ನಾವಂತೂ, ಬರೀ 3 ಜನರಿಗೆ ಅನಿಸುತ್ತೆ. ಅಂದರೆ ಉಳಿದವರೆಲ್ಲ ಜಾತಿ ಧರ್ಮ ಚರ್ಚೆ ಆಗ್ತಿರ್ಬೇಕು ಹಿಂಗೆ ಅಂತ ಅನ್ಸುತ್ತಾ? ಜಂಜಿ ಜಾತಿ ಹೆಂಗೆ ನೋಡುತ್ತೆ ಅಂತ ಸರ್. ಎಷ್ಟು ಮುಖ್ಯ ನಿಮಗೆ ಜಾತಿ? ಸರ್ ಜಂಜಿಗಳಲ್ಲಿ ಒಂದು ವಿಶೇಷ ಗುಣ ಏನಂದರೆ ಸರ್, ಇವತ್ತಿನ ಜನ್ರೇಷನ್ ಆ ಜಾತಿಯಿಂದ ಹೊರಬರ್ತಿದೆ ಸರ್. ಎಲ್ಲಿ ಹೊರಗೆ ಬಂದಿದ್ದೀರಿ ಸರ್? ಹೊರಬರ್ತಿದೆ. ಈ ಜಾತಿ ಸಂಘಟನೆಗಳಲ್ಲೆಲ್ಲ ನಾವು ಜಂಜಿನೇ ನೋಡ್ತೀವಪ್ಪ. ನಾನು ಜಂಜಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತೀವಿ. ಜಂಜಿ ನಾನು ಅನೇಕ ಜನರ ಪ್ರೊಫೈಲ್ ಪಿಕ್ಚರು, ಇನ್ನೊಂದು ಏನಂತಾರೆ ಅದಕ್ಕೆ, ಡಿ ಪಿ ಕವರ್ ಫೋಟೋ ಪ್ರೊಫೈಲ್ ಪಿಕ್ಚರ್ ನೋಡ್ತೀನಿ. ಜಾತಿ ಏನೋ ನನ್ನ ಜಾತಿ ಇಂಥದ್ದು ಅಂತ ತೋರ್ಸೋದು ಹಾಕೊಳ್ತಾರೆ. ಇದೆ ಎದಕ್ಕೆ ಹಿಂಗೆ ಆಗೈತೆ ಅಂದ್ರೆ ಅಣ್ಣ, ಈಗ ಉದ್ಯೋಗ ಬಗ್ಸಿ ಇಲ್ಲ ಅಂತಂತಂದ್ರೆ ಖಾಲಿ ಕುಂತ ಹೊರಗೆ ಕುಂತ ಇದನ್ನ ಆಡ್ತಾರಲ್ರಿ ಅಣ್ಣ, ಏನ ಚಕ್ಕ ಆಡ್ತಾರಲ್ರಿ ಅಣ್ಣ, ಹಂಗೆ ಆಗ್ಬಿಟ್ಟೈತ್ರಿ ಅಣ್ಣ ಪರಿಸ್ಥಿತಿ. ಉದ್ಯೋಗರಿಗೆ ಯುವಕರಿಗೆ ಉದ್ಯೋಗನೂ ಸಿಗ್ತಿಲ್ಲ, ಶಿಕ್ಷಣನೂ ಸಿಗ್ತಿಲ್ಲ, ಬೇರೆ ಏನೂ ಸಿಗ್ತಿಲ್ಲ, ಮಳೆನೂ ಇಲ್ಲ. ಮತ್ತು ಅವ್ರು ಮಾಡಂದ್ರೆ ಏನು ಮಾಡ್ತಾರೆ, ಈ ಅಂಬಾನಿ ಅವ್ರ ಫ್ರೀ ಇಂಟರ್ನೆಟ್ ಕೊಟ್ಕೊಂತ ಎಲ್ಲ ಇದನ್ನು ಮಾಡಿಬಿಟ್ರೆ ಅಣ್ಣ 15-20 ಸಾವಿರಕ್ಕೆ ಫೋನ್ ಸಿಗ್ತಾವ್ರಿ ಅಣ್ಣ. ಮನ್ಯಾಗ ಕಾಡಿಬೇಡಿ ಫೋನ್ ಇಸ್ಕೊತಾರೆ, ಒಂದು ಚಲೋ ಫೋಟೋ ತೊಗೊಳೋದು, DSLR ಕ್ಯಾಮ್ರಾ ತೊಗೊಳೋದು, ಫೋಟೋ ಹೊಡ್ಕೊಳ್ಳೋದು, ಇದು ಮಾಡೋದು. ಯಾರೋ ಒಬ್ಬ ಸ್ವಾಮೀಜಿ ಅದು ಮನ್ಯಾಗಿನ ಹಿರಿಯರ ಮಾಡಿರ್ತಾರೆ ಅಣ್ಣ. ಈಗ ವಾಪಸ್ ಈ ಕೆಲವೊಂದಿಷ್ಟು ಸೋಕಾಲ್ಡ್ ಬುದ್ಧಿಜೀವಿಗಳು ಏನದಾರೆ ಅಣ್ಣ, ತಮ್ಮ ಬೇರೆ ಬೇರೆ ಲಾಭದ ಸಲುವಾಗಿ ಅದ್ರ ರಾಜಕೀಯನೂ ಆತ, ಬೇರೆದು ಆತ, ಅವರೆಲ್ಲ ನಮ್ಗೆ ಜಾತಿ ಧರ್ಮ ಅಂತ ಹೊಡ್ಕೊಂಡು ಬಂದ್ಬಿಟ್ಟಾರೆ ಅಣ್ಣ. ಈಗ ನಾವು ವಾಪಸ್ ಈಗ ಯಾರಪ್ಪ ನಾನು ನಮ್ಮ ಮನ್ಯಾಗ ಏನೋ ಒಂದು ಚಪ್ಪಲಿ ಹೊಳಿತಾರ ಅಂತಂತಂದ್ರೆ ನಾವು ಆ ಜಾತಿಯೋ ಅಂತಂತ ಒಪ್ಕೊಳಕ್ಕೆ ಇಲ್ಲರಿ ಅಣ್ಣ. ಮತ್ತೆ ವಾಪಸ್ ಬರೋದು ಏನಂತಂದ್ರೆ ಚಪ್ಪಲಿ ಅದು ಕೊಲಿಬೇಕಪ್ಪ ನಾನು ಅಂತ. ನೀವು ಲಾಸ್ಟ್ ಟೈಮ್ ಒಂದು ಉದಾಹರಣೆ ಕೊಟ್ಟಿದ್ರಿ ಅಣ್ಣ, ಬ್ರೇನ್ ಸ್ಟಾಕ್ಸ್ ಅನ್ನೋರು ಚಪ್ಪಲಿ ರಿಪೇರಿ ಮಾಡ್ತಾರೆ. ಹಾಂ, ಆ ಉದಾಹರಣೆಗಳನ್ನು ನಮ್ಮ ಯುವಕರು ತಗೊಳ್ಳೋದ್ರೊಳಗೆ ವಿಫಲ ಹಾಕೊಂತಾರೆ ಅಣ್ಣ. ಮತ್ತು ಸೋಷಿಯಲ್ ಮೀಡಿಯಾವೆಲ್ಲ ಮತ್ತು ದೊಡ್ಡ ಡಿಸ್ಕಷನ್ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.